ಕಂಚಿನ ಪದಕ ಗೆದ್ದ ರಮೇಶ್ ಬೂದಿಹಾಳ್ ಅವರಿಗೆ ಖನಿಜ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರಿಂದ ಸಾಧಕನಿಗೆ ಸನ್ಮಾನಿಸಿ ಅಭಿನಂದನೆಗಳನ್ನು ತಿಳಿಸಿದರು. ರೋಣ ಮತಕ್ಷೇತ್ರ ವ್ಯಾಪ್ತಿಯ ಡಂಬಳ ಹೋಬಳಿಯ ಮುರಡಿ ತಾಂಡಾದ ನಿವಾಸಿಯಾದ ಶ್ರೀ ರಮೇಶ್ ಬೂದಿಹಾಳ್ ಇವರು ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದ ಏಷಿಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದು ಇಡೀ ದೇಶದಲ್ಲಿ ಸಾಧನೆ ಮಾಡಿದ ಮೊದಲಿಗರಾಗಿದ್ದಾರೆ. ಇವರು ನಮ್ಮ ಕ್ಷೇತ್ರ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇವರಿಗೆ ಇಂದು ನಗರದ ಶಹರದ ಶ್ರೀ ವಿ.ಆರ್. ಗುಡಿಸಾಗರ್ ಅವರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್.ಆರ್. ಪಾಟೀಲ್ ಪ್ರತಿಷ್ಠಾನ್ ರೋಣ ವತಿಯಿಂದ ರೂಪಾಯಿ 1,00,000ಗಳ ಪ್ರೋತ್ಸಾಹಧನ ನೀಡುವುದಾಗಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾನ್ ತಪಸ್ವಿ ಡಾಕ್ಟರ್ ಕುಮಾರ್ ಮಹಾರಾಜರು ಆದರಳ್ಳಿ ಗವಿಮಠ ಆಶೀರ್ವದಿಸಿದರು. ಮುರಡಿ ತಾಂಡಾ ಮುಖಂಡರು ಇನ್ನುಳಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ HVET ಕನಕ ಟಿವಿ ಗಜೇಂದ್ರಗಡ. ಬಟ್ಟಿ ವ್ಯಾಪಾರ ಮಾಡಕ್ ಹೋಗಿದ್ರು ತಂದೆ ಅದೆಲ್ಲ ಅಲ್ಲಿ ಕೇರಳದ ಸಮುದ್ರ ಅಲ್ಲಿ ಅದಕ್ಕೊಂದು ಏನಿದು ನಿಮ್ಮ ಸರ್ಫಿಂಗ್ ಸಮುದ್ರದಾಗ ತೆರಿ ಬರ್ತಾವಲ್ಲ, ತೆರಿ ಮೇಲೆ ಇದನ್ನ ಹೊಡ್ತಿರ್ತಾರ ನೋಡ ಸರ್ಫಿಂಗ್. ಅದ್ರಾಗ ಇದನ್ನಾಗಿ ಇವ್ರಿಗೆ ಅದನ್ನ ಮಾಡ್ಕೊಂತ ಚೆನ್ನೈದಾಗ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕ ಪಡೆದರು. ಅಲ್ಲಿ ಇದಕ್ಕೆ 3ನೇ ಸ್ಥಾನ. ಅದಕ್ಕ ನಮ್ಮ ಕ್ಷೇತ್ರದವರು, ನಮ್ಮ ಜಿಲ್ಲೆಯವರು ಉತ್ಸಾಹ ಯುವಕ ಇನ್ನ ಇವರು ಭವಿಷ್ಯ ಇನ್ನ ಮುಂದುವರಿಲಿ. ಈ ಬರುವಂತ ಅಂತಾರಾಷ್ಟ್ರೀಯ ಇದಕ್ಕೂ ಇವರು ಸ್ಪರ್ಧೆ ಮಾಡೋರು. ಅವಾಗ ಅದ್ರಾಗೂ ಒಂದು ಚಿನ್ನದ ಪದಕ ಗೆದ್ದುವಂತ ಒಂದು ಅವಕಾಶ ಅವರಿಗೆ ಬರಲಿ, ಈ ದೇಶಕ್ಕೆ, ಅವರ ತಂದೆ ತಾಯಿಗೆ ಮತ್ತು ನಮ್ಗೆಲ್ಲರಿಗೂ ಕೀರ್ತಿ ತರಲಿ ಅಂತೇಳಿ ನಾನು